ತುಂಬ ಲೇಟಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೊಂದು ಕನ್ಫ್ಯೂಷನ್ ಇತ್ತು ವಿಡಿಯೋನ ಅಪ್ಲೋಡ್ ಮಾಡಲಾ ಬೇಡವಾ ಅಂತ. ಯಾಕಂದರೆ ನಾನೊಬ್ಬಳೇ ಆಗಿದ್ದರೆ ಇಲ್ಲ ನನ್ನ ಮನೆ ಫ್ಯಾಮಿಲಿದು ಏನಾದರೂ ಫಂಕ್ಷನ್ಸೋ ಇಲ್ಲ ಲಾಗ್ ಆಗಿದ್ದರೆ ನಾನು ಆರಾಮಾಗಿ ಸುಲಭನಾಗಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ನಾವೆಲ್ಲ ಸ್ನೇಹಿತರು ಸೇರಿ ಮಂತ್ರಾಲಯ ದರ್ಶನ ರಾಯರನ್ನ ನೋಡ್ಕೊಬರೋಕ್ಕೆ ಅಂತ ಫಾರ್ ದ ಫಸ್ಟ್ ಟೈಮ್ ನಾನು ಮಂತ್ರಾಲಯಗೆ ವಿಸಿಟ್ ಮಾಡಿದ್ದು. ಏನೆಲ್ಲ ಫನ್ ಮಾಡ್ದೋ ಮತ್ತು ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಹೋದೋ ಮಂತ್ರಾಲಯಕ್ಕೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸ್ನ್ಯಾಕ್ಸ್ಗೋಸ್ಕರ ನಾನು ರಾಗಿ ಅವಲಕ್ಕಿ ಮಾಡ್ಕೊಂಡಿದ್ದೆ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಇಂಟ್ರೆಸ್ಟ್ ಆದರೂ ಅದನ್ನು ನೋಡ್ಬೋದು. ನಾವು ಅವತ್ತು ಭಾನುವಾರ ಆಗಿರೋದ್ರಿಂದ ಟ್ರೈನು ನಮಗೆ 8:50ಕ್ಕೆ ಯಶವಂತಪುರದಿಂದ. ಸೊ ನಾವು ಒಂದು 4:45 ಗಂಟೆಗೆ ಎಲ್ಲ ರೆಡಿ ಆಗೋಣ ಅಂತಂದು ರೆಡಿ ಆಗ್ತಿದ್ದು. ಜಸ್ಟು ಈವ್ನಿಂಗ್ ಹೊರಟಿರೋದ್ರಿಂದ ನಮಗೆ ಬೇರೆ ಮೆಹಂದಿ ಹಾಕ್ಕೊಳ್ಳೋಕ್ಕಾಗಲ್ಲ ಅಂತ ಇದೊಂಥರ ಕಲರ್ ಮೆಹಂದಿ ಅಂತ ಬರುತ್ತೆ, ಒಂದು 10 ರುಪೀಸ್ ಅಷ್ಟೇ. ನಮಗೆ ಸೋಮವಾರದ ದರ್ಶನ ಇದ್ದಿದ್ದರಿಂದ ನಾವು ಭಾನುವಾರ ನೈಟೇ ಟ್ರೈನ್ ಇತ್ತು, ಒಂದು 8:50ಕ್ಕೆ ಯಶವಂತಪುರದಿಂದ. ಸೊ ದಟ್ ನಾವೆಲ್ಲ ನೀಟಾಗಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಆಲ್ರೆಡಿ ಇಲ್ಲಿಂದನೇ ಆನ್ಲೈನ್ ಮುಖಾಂತರ ನಾವು ರೂಮು ಕೂಡ ಬುಕ್ಕಿಂಗ್ ಆಗಿಬಿಟ್ಟಿದ್ದು. ಬೇಗ ರೆಡಿಯಾಗಿ ಏನೇನು ಬೇಕೋ ಪ್ರತಿಯೊಂದನ್ನು ನಾವು ಪ್ರಿಪೇರ್ಡ್ ಆಗಿಬಿಟ್ಟಿದ್ದು. ಹಾಗಾಗಿ ಒಂದು 22 ಜನ 24 ಜನ ರೆಡಿಯಾಗಿದ್ದು ಹೋಗೋದಕ್ಕೆ ಅಂತ. ಫ್ರೆಂಡ್ಸ್ ಜೊತೆ ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಫ್ಯಾಮಿಲಿನ ಬಿಟ್ಟು ನಾನು ನನ್ನ ಮಗಳು ಮಾತ್ರ ಹೋಗ್ತಾ ಇರೋದು. ಎಸ್ಪೆಷಲಿ ಮಂತ್ರಾಲಯ ನೋಡೋದಕ್ಕೆ ಅಂತ ಇದೇ ಮೊದಲ ಬಾರಿಗೆ ನಾನು ಹೋಗ್ತಾ ಇರೋದು. ದೇವ್ರಿಗೂ ಕೂಡ ಕೈ ಮುಗ್ದು ಮನೆಯಲ್ಲಿ ದೀಪನೂ ಕೂಡ ಹಚ್ಚಿ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಫೈನಲ್ಲಾಗಿ ರೆಡಿಯಾಗೇ ಬಿಟ್ಟು ನೋಡಿ. ಕೆಲವರು ಆ ಕಡೆ ಈ ಕಡೆಯಿಂದ ಎಲ್ಲ ಬಂದರು. ನಾವು ಎಷ್ಟು ಜನ ಇದ್ವು ನಾವು ಈ ಕಡೆಯಿಂದ ಎಲ್ಲ ಜಾಯ್ನ್ ಆದೋ. ಟ್ರೈನು ಕೂಡ 8:50ಕ್ಕೆ ಬಂತು. ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಫನ್ ಮಾಡಿಕೊಂಡು ತೊಗೊಂಡೋಗಿರೋವಂಥ ಸ್ನ್ಯಾಕ್ಸ್ನೆಲ್ಲ ಕೊಟ್ಟು ತಿಂದು ಮಾವಿನಕಾಯಿ ಬೇರೆ ಕಟ್ ಮಾಡ್ಕೊಂಡು ಹೋಗಿದ್ದು. ಅದು ಕೂಡ ನಾವು ಅಲ್ಲೇ ಸ್ವಲ್ಪ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಉಪ್ಪು ಖಾರ ಹಾಕಿರೋದ್ರಿಂದ ಅಂತ ಬೇಗ ತಿನ್ಕೊಂಬಿಟ್ಟು. ನಮಗೆ ನಿದ್ದೆ ಬರ್ತಾ ಇರಲಿಲ್ಲ ಟ್ರೈನಲ್ಲಿ. ಯಾಕೆ ಅಂದರೆ ಮಕ್ಕಳಿದ್ರು ಮತ್ತು ನಮಗೊಂದು ಏನೋ ಒಂದು ಅನ್ಕಂಫರ್ಟಬಲ್ಲು. ಟ್ರೈನ್ ಒಳಗಡೆ ತುಂಬ ಸೆಕೆ, ಬಿಸಿಲು ಅಂದರೆ ಬಿಸಿಲು. ಒಂದು 3:15ಗೆಲ್ಲ ಟ್ರೈನ್ ಇಳ್ದು ನೋಡಿ ಎಲ್ಲ ಅಲ್ಲೊಂದು ಪಿಕ್ ತೊಗೊಂಡು ಇಷ್ಟು ಚೆನ್ನಾಗಿದೆ ಅಂತ. ನಾವು ರೂಮ್ ಮಾಡಿರೋತವನೇ ಡೈರೆಕ್ಟಾಗಿ ಎದುರುಗಡೆನೇ ರಾಯರ ದೇವಸ್ಥಾನ ನಮಗೆ ಕಣ್ಣಿಗೆ ಕಾಣಿಸ್ತಾ ಇತ್ತು. ಒಂದು 2 ಅವರ್ಸ್ ರೆಸ್ಟ್ ಮಾಡಿ ಎದ್ದು ಎಲ್ಲರೂ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ರಾಯರ ದರ್ಶನಕ್ಕೆ ಒಂದು 9 ಗಂಟೆ ಅಷ್ಟೊತ್ತಿಗೆ ಪ್ರತಿಯೊಬ್ಬರು ಎಲ್ಲ ನೀಟಾಗಿ ರೆಡಿಯಾಗಿ ಹೊರಟೇ ಬಿಟ್ಟು. ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು. ಎಸ್ಪೆಷಲಿ ನಾವು ಹೋಗಿದ್ದ ದಿವಸ ಏಕಾದಶಿ ಅಂತಂದರು. ಏಕಾದಶಿ ದಿವಸ ದೇವರಿಗೆ ಅಲಂಕಾರ ಮಾಡಲ್ಲ, ಪ್ರಸಾದ ಇಲ್ಲ, ಪರಿಮಳ ಪ್ರಸಾದ ಇಲ್ಲ, ಅಕ್ಷತೆ ಇಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ, ಯಾಕಂದರೆ ನಮಗೆ ರಾಯರ ದರ್ಶನ ಬೇಕು ಅನ್ನೋದು ಒಂದೇ ಮನಸ್ಸಿನಲ್ಲಿ ಬಿಟ್ಟು ಬೇರೆ ಏನೂ ಇರಲಿಲ್ಲ. ಹಾಗಾಗಿ ಮತ್ತು ಸ್ನೇಹಿತರ ಜೊತೆ ಹೋಗ್ತಾ ಇದ್ದೀವಿ ಅನ್ನೋದೊಂದು ಖುಷಿ ತುಂಬ ಇತ್ತು, ಅಂದರೆ ತುಂಬ ಖುಷಿ ಇತ್ತು. ಅಲ್ಲಿ ಲೇಡೀಸ್ ಎಲ್ಲ ಹೇಳ್ತಿದ್ರು ಯಾರೂ ವೀಡಿಯೋ ಮಾಡ್ಕೋಬಾರ್ದು, ರಾಯರು ವೀಡಿಯೋ ಮಾಡ್ಕೋಬಾರ್ದು ಅಂತ. ಆದರೂ ಕೂಡ ಅದನ್ನೆಲ್ಲ ಮೀರಿ ರಾಯರು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸಾರಿ, ಏನು ಮಾಡೋಕ್ಕಾಗಲ್ಲ. ಮತ್ತು ಎಲ್ಲರೂ ನಾವೊಂದು ಲೇಡೀಸು ಒಂದು 7-8 ಜನ ನಾವು ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಹೆಜ್ಜೆ ನಮಸ್ಕಾರ ಹಾಕ್ಕೊಂಡು ಬಂದು ತುಂಬ ಬಿಸಿಲು ಇದ್ದಿರೋದ್ರಿಂದ ಸೆಕೆ ಯಾವ ರೇಂಜಲ್ಲಿ ಸುರಿತಿತ್ತು ಅಂದರೆ ಹೇಳಬಾರ್ದು. ಬಟ್ ನನಗೆಲ್ಲೂ ಏನೂ ಕೂಡ ಅನಿಸ್ಲಿಲ್ಲ. ಯಾಕಂದರೆ ಒಂಚೂರು ರಾಯರು ದೇವಸ್ಥಾನ ಹತ್ತತ್ರ ಗರ್ಭಗುಡಿ ಹತ್ರ ಬರ್ತಿದ್ದ ಹಾಗೆ ನನಗೆ ಎಲ್ಲಿಲ್ಲದ ಅಳು ಬಂದ್ಬಿಡ್ತು. ಯಾಕೆ ಅಂತಲೇ ನನಗೆ ಗೊತ್ತಿಲ್ಲ. ನಿಜವಾದ ಜೀವನದಲ್ಲಿ ತುಂಬ ಹತ್ಕೊಂಡೆ ರಾಯರ ಮುಂದೆ. ಏನೇನು ಕಷ್ಟ ಬಿದ್ದಿದ್ವು ಅದನ್ನೆಲ್ಲ ಹೇಳ್ಕೊಂಡೆ ಹತ್ಕೊಂಡೆ. ನಾನು ಈ ಹುಡುಗಿನ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಅಲ್ಲಿ ತುಂಬ ಫ್ರೀ ಅಂತ ಅಂದು ನಾಮನ ಇಡ್ತಾಯಿತ್ತು ಹುಡುಗಿ. ಎಷ್ಟು ಚಿಕ್ಕ ಹುಡುಗಿ ಅಂದರೆ ಚಿಕ್ಕ ಹುಡುಗಿ. ಆ ಹುಡುಗಿ ಹೆಸರು ನೇತ್ರಾವತಿ ಅನ್ನೋದು. ತಂದೆ ಇಲ್ಲ. ನಾನೊಂದು ತುಂಬ ಮನುಷ್ಯನಿಗೆ ಕಷ್ಟ ಅನ್ನೋದು ಮತ್ತು ಹಸಿವು ಅನ್ನೋದು ಎಷ್ಟನ್ನ ಏನೆಲ್ಲ ಮಾಡಿಸ್ಬೋದು ಅನ್ನೋದು ಆ ಹುಡುಗಿನ ನೋಡಿ ನಾವು ಮನಸ್ಸಿಗೆ ಒಂದು 5 ನಿಮಿಷ ನನಗೊಂಥರ ಬೇಜಾರೇ ಆಗ್ಬಿಡ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ತುಂಬ ನಯ ವಿನಯದಿಂದ ಎಲ್ಲರಿಗೂ ಆ ಹುಡುಗಿ ಫ್ರೀಯಾಗಿ ನಾನು ನಾಮ ಇಡ್ತೀನಿ ಅಂತ ಇಟ್ಕೊಂಬಂತು. ₹1 ಕೂಡ ಕೇಳಲಿಲ್ಲ. ನಾವು ದುಡ್ಡು ಕೊಟ್ಟಿದ್ದರೆ ಮಾತ್ರ ಇಸ್ಕೊತಾಯಿತ್ತು. ನನಗೊಂಥರ ಮನಸ್ಸಿಗೆ ಬೇಜಾರಾಯಿತು. ಅಲ್ಲಿಂದ ನಾವು ಟಿಫನೆಲ್ಲ ಮುಗಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಟಿ ಮಾಡ್ಕೊಂಡಿದ್ದು. ಅಲ್ಲಿಂದ ನೀಟಾಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಆಂಜನೇಯನ ದೇವಸ್ಥಾನ, ಅಲ್ಲಿ ಒಂದು 5 ದೇವಸ್ಥಾನಗಳನ್ನ ತೋರಿಸ್ತಾರೆ. ಅದಕ್ಕೆ ನಾವು ಆಲ್ರೆಡಿ ಹಿಂದಿನ ದಿನವೇ ಪ್ರಿಪೇರಾಗಿ ಟಿಗೆ ಒಂದು ಸ್ವಲ್ಪ ದುಡ್ಡೆಲ್ಲ ಕೊಟ್ಟು ನಾವು ಒಂದು ಇಷ್ಟೊಂದು ಜನ ಇರೋದ್ರಿಂದ
ಒಂದು 3-4 ಜನ ಅಲ್ಲೇ ಸ್ಕಿಪ್ ಆದರು. ರಾಯರು ಸೇವೆ ಮಾಡ್ಕೊಂಡಿರ್ತೀವಿ ಅಂತ ಇರೋ ಅಷ್ಟು ಜನನೂ ಒಂದು ಸ್ವಲ್ಪ ನೀರೆಲ್ಲ ಪ್ಯಾಕ್ ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಸೀದಾ ನಾವು ಹೊರಟ್ಬಿಟ್ಟು ಅಲ್ಲಿಂದ ಪಂಚಮುಖಿ ಆಂಜನೇಯನ ದೇವಸ್ಥಾನ ದರ್ಶನ ಮಾಡಿ ನೋಡಿ ರೀಲ್ಸ್ ಎಲ್ಲ ಅವರು ಡ್ರೈವರ್ ಅಂಕಲ್ ಅಮ್ಮ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳಿ, ನೀವು ಹಾಡೆಲ್ಲ ಹಾಕ್ಕೊಳ್ಳಿ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಹಾಡನ್ನ ಕನೆಕ್ಟ್ ಮಾಡಿ ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡಿಕೊಂಡು ಬಂದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಆ ರೀಲ್ಸ್ಗಳ್ನು ಕೂಡ ನಾವು ಶೇರ್ ಮಾಡ್ಕೊಂಡಿದ್ವಿ. ತುಂಬ ಇಷ್ಟ ಆಯಿತು. ಪಂಚಮುಖಿ ಗಣೇಶನ ದೇವಸ್ಥಾನ ದರ್ಶನ ಆಗ್ತಿದ್ದ ಹಾಗೆ ನಮ್ಮನ್ನು ಬಿಚ್ಚೋಲೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಏನು ರಾಯರು ತುಂಗಾ ತೀರದಲ್ಲಿ ಕೂತಿ ಜ್ಞಾನ ಮಾಡಿರೋ ಅಂಥದ್ದು ಅದೆಲ್ಲ. ಬಟ್ ಅಲ್ಲಿ ಏನೋ ಸ್ವಲ್ಪ ಅವತ್ತು ಗಲಾಟೆ ಸ್ವಲ್ಪ ಹಂಗೆ ಹೇಗೆ ಅಂತಂದು ಪೊಲೀಸ್ನವರು ಅಲ್ಲಿಗೆ ಹೋಗೋದಕ್ಕೆ ಬಿಡಲ್ಲ ಅಂತಂದಿದ್ದಕ್ಕೆ ಡ್ರೈವರ್ ಅಂಕಲ್ ನಮ್ಮನ್ನು 12 ಏನು ಆತ್ಮಲಿಂಗಗಳಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಮೇಡಮ್, ಬನ್ನಿ ಬೇಜಾರಾಗಬೇಡಿ ಅಂತ ಹೇಳಿ. ತುಂಬ ಬಿಸಿಲಿತ್ತು ಮತ್ತು ಕೆಲವ್ರಿಗೆ ಮನಸ್ಸಿರಲಿಲ್ಲ ಎಲ್ಲಿಗೆ ಹೋಗೋದಕ್ಕೂ. ಯಾಕಂದರೆ ಏನಿಲ್ಲ ಅಂದರೂ ಒಂದು 43-46 ಟೆಂಪ್ರೇಚರಲ್ಲಿ ಬಿಸಿಲಿತ್ತು. ಸೊ ಅಲ್ಲಿಂದ ನಾವು ನೋಡಿ 12 ಆತ್ಮಲಿಂಗಗಳನ್ನ ನೋಡಿಕೊಂಡು ಅವ್ರೇನಂದ್ರೆ ದೇವಸ್ಥಾನ ಮೇಡಮ್ ಇಲ್ಲೇ ಪ್ರಸಾದ ಐತೆ ಊಟ ಮಾಡ್ಕೊಂಬಿಡಿ ಅಂದರು. ಓಕೆ, ಎಲ್ಲರೂ ಬೇರೆ ಕಡೆ ಹೋಟ್ಲಿಗೆ ಹೋದರೆ ನಾವು ಒಂದು ಸ್ವಲ್ಪ ದುಡ್ಡು ಕೊಡಬೇಕಾಗುತ್ತಲ್ಲ, ಇಲ್ಲೇ ಒಂಚೂರು ಊಟ ಮಾಡಿಬಿಟ್ಟು ಅದೇ ದುಡ್ಡನ್ನ ಅವ್ರಿಗೆ ಕೊಟ್ಬಿಟ್ಟು ಬರೋಣ ಅಂತಂದು ಕೊಟ್ಬಿಟ್ಟು ಮತ್ತು ನಾವು ಅದೇ ಟಿ ಟಿ ಗಾಡಿ ಹತ್ಕೊಂಡು ಕೆಲವರು ಆಲ್ರೆಡಿ ಸುಸ್ತಾಗಿ ಯಾವುದೇ ಥರ ರೀಲ್ಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೂ ಸುಮ್ಮನೆ ಯಾಕೆ ಫನ್ ಮಾಡ್ಕೊಂಡು ಹೋಗೋಣ ಅಂತ ಫನ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ನಾವು ರೂಮಿಗೆ ಬಂದು ಸ್ವಲ್ಪ ಒಂದು 2 hours ರೆಸ್ಟ್ ತೊಗೊಂಡು ಫ್ರೆಂಡ್ಸ್ ಎಲ್ಲ ಹೋಗಿ ಒಂದು ಏನಾದರೂ ತಣ್ಣಗಿರೋ ಅಂಥದ್ದು ಕುಡ್ಕೊಂಬರೋಣ ಅಂತಂತ ಹೇಳಿಬಿಟ್ಟು ನಾವು ಫಲೂದ ಎಲ್ಲ ಕುಡ್ಕೊಂಡು ಬಂದು ಆಮೇಲೆ ನಾವು ಫ್ರೆಶ್ ಅಪ್ ಆಗಿ ಮತ್ತೆ ರಾಯರು ದರ್ಶನ ಮಾಡೋದಕ್ಕೆ ಅಂತ ಕೆಲವು ಫ್ರೆಂಡ್ ಎಲ್ಲ ಒಳಗಡೆ ಹೋದರು. ಬಟ್ ನಮಗೆ ಈವ್ನಿಂಗು ಈ ಥರ ಡ್ರೆಸ್ ಹಾಕ್ಕೊಂಡಿರೋದ್ರಿಂದ ಒಳಗಡೆ ದರ್ಶನಕ್ಕೆ ಬಿಡಲ್ಲ ಅನ್ನೋದು ಮುಂಚೆನೇ ಗೊತ್ತಾಗ್ಬಿಟ್ಟಿತ್ತು. ಯಾಕಂದರೆ ನಾವು ನೈಟು ಮತ್ತೆ ಅಗೇನ್ ಬಂದಿರೋ ವಾಪಸ್ ಟ್ರೈನ್ಗೇ ಇತ್ತು ನಮಗೆ. ಹಾಗಾಗಿ ನಾವು ಅದೇ ಟ್ರೈನ್ಗೆ 11:15 ಟ್ರೈನ್ಗೆ ಹೊರಟಿದ್ದು. ಸೊ ದಟ್ ನಾವು ಟ್ರೈನ್ಗೆ ಹೋಗೋದ್ರಿಂದ ಫಸ್ಟೇ ರೆಡಿ ಆಗಿಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದು. ಸೊ ಅಲ್ಲೇ ದೇವಸ್ಥಾನದ ಮುಂದೆ ಡಿಸ್ಪ್ಲೇ ಒಳಗಡೆ ರಾಯರು ದರ್ಶನದ್ದು ಏನು ಒಳಗಡೆ ಏನಿರುತ್ತೋ ಅದನ್ನು ಲೈವ್ ತೋರಿಸ್ತಾ ಇರುತ್ತೆ. ಅಲ್ಲೇ ಕೂತ್ಕೊಂಡು ನಾವು ಜ್ಞಾನ ಮಾಡ್ಕೊಂಡು ಮನಸ್ಸಿಗೆ ಎಲ್ಲಿಲ್ಲದ ಸಮಾಧಾನ ಸಿಕ್ತು ಅನ್ನಿಸ್ಬಿಡ್ತು. ಯಾಕಂದರೆ ಏಕಾದಶಿ ಆದರೂ ಪರವಾಗಿಲ್ಲ, ನಮಗೆ ಪರಿಮಳ ಪ್ರಸಾದ ಅಕ್ಷತೆ ಯಾವುದು ಸಿಗಲಿಲ್ಲ ಅಂದರೂ ಚಿಂತೆ ಇಲ್ಲ. ನಮಗೆ ರಾಯರು ದರ್ಶನ ಆದರೆ ಅದೇ ನಮ್ಮ ಜೀವನದಲ್ಲಿ ನಾವು ಮಾಡೋದು ದೊಡ್ಡ ಪುಣ್ಯ ಅಂತ ಅಂದ್ಕೊಂಬಿಟ್ಟು ಒಂಥರ ಮನಸ್ಸಿಗೆ ಎಷ್ಟು ನೆಮ್ಮದಿ ಅಂದರೆ ಅಷ್ಟು ನೆಮ್ಮದಿ ಅನ್ನಿಸ್ಬಿಡ್ತು. ನನಗೆ ಒಂದು ಪ್ರಶ್ನೆ ಇದೆ, ಅದು ಕೇಳಬೇಕಾ ಕೇಳಬಾರ್ದಾ ಅಂತ ಗೊತ್ತಿಲ್ಲ, ಕಮೆಂಟಲ್ಲಿ ತಿಳಿಸಿ. ಸ್ನೇಹಿತರು ಅಂದರೆ ಏನು ಅನ್ನೋದು ಗೊತ್ತಿಲ್ಲ. ನನ್ನ ಪ್ರಕಾರ ಸ್ನೇಹಿತರು ಅಂದರೆ ಒಂದು ನಂಬಿಕೆ ವಿಶ್ವಾಸ ಅಂತ. ನಿಮ್ಮ ಪ್ರಕಾರ ಏನು ಅಂತ ತಿಳಿಸಿ. ಇದು ನನ್ನ ಕಂಪ್ಲೀಟ್ ಮಂತ್ರಾಲಯ ರಾಯರು ದರ್ಶನ ಮಾಡಿರೋ ಅಂಥ ವಿಡಿಯೋ. ನಾನು ಕೂಡ ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ 36 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ನಾನು ರಾಯರನ್ನ ದರ್ಶನ ಮಾಡಿರೋದು. ನನಗೆ ಎಲ್ಲೆಲ್ಲಿ ಸಮಾಧಾನ ಸಿಕ್ಕಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಕೀಪ್ ಸಪೋರ್ಟಿಂಗ್.